ಹೇಳಿದ್ದೀವಿ ಸರ್ ಡಿಸ್ಟ್ರಿಬ್ಯೂಟರ್ಗೆ, ಮ್ಯಾಕ್ಸಿಮಮ್ ಪ್ರೆಷರ್ ಆಗ್ತಾ ಇದ್ದೀವಿ. ಬಟ್ ಅವರು ಇದೇ ಕತೆ ಹೇಳ್ತಾ ಇದ್ದಾರೆ. ಇವಾಗ ಅವರು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ. ನಮ್ಮ ಮುಂದೆ ಸುಮಾರು ಸಲ ಕಾನ್ಫರೆನ್ಸಲ್ಲಿ ಹಾಕಿ ಮಾತಾಡಿಸಿದ್ದಾರೆ. ಬಟ್ ಯಾಕೆ ಆಗ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅಥವಾ ಬೇರೆ ಏನು ನಡೀತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಗೆ. ಬಿಕಾಸ್ ನಾವು ಚಿತ್ರರಂಗದಲ್ಲಿ ಯಾರೇನು, ನಮಗೆ ಮೊದಲನೇ ದಿನ 7:30 ಶೋ ಕೊಟ್ಟಿದ್ರು. ನಮ್ಗೆ ವಿಚಾರ ಬಂತು ನಮ್ಮ ಶೋನ ಬೇರೆ ಯಾರು ಆಕ್ಯುಪೈ ಮಾಡಿ ನಮ್ಮ 4:45ಗೆ ಹಾಕಿದ್ದಾರೆ ಅಂತ ಮಿರಾಜ್ ಮ್ಯಾನೇಜರೇ ನಮ್ಗೆ ಹೇಳಿದ್ರು. ಬಟ್ ನಾವು ಅದನ್ನೇನು ಹೇಳೋದು ಬೇಡ. ಈಗ ಮೊದಲನೇ ದಿನ ನಾವು ಯಾರು ಅಂತ ಗೊತ್ತಿಲ್ಲ, ಚಿತ್ರರಂಗದಲ್ಲಿ ನಾವು ಯಾರೂ ಎದುರು ಹಾಕೊಂಡಿಲ್ಲ, ದ್ವೇಷನೂ ಕಟ್ಕೊಂಡಿಲ್ಲ, ನಾವು ಯಾರು ಅಂತ ಇಲ್ಲ. ನಮ್ಮ ಪಾಡಿಗೆ ನಾವು ಸಿನಿಮಾ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದವರು. ನಮಗೆ ಮೊದಲನೇ ದಿನನೇ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಇಲ್ಲೇ ಈಚ್ ಸರ್ ಅವ್ರಿಗೆಲ್ಲ ಎಷ್ಟು ಹಿಂಸೆ ಕೊಡ್ತಾ ಇರ್ಬೋದು ಅಂತ ನಿಜ ನಮ್ಗೆ ಈಗ ಅರ್ಥ ಆಗ್ತಾ ಇದೆ. ಒಳಗಡೆ ನಡೀತಿರೋದು ಏನಿದೆ, ನಿಜವಾಗ್ಲೂ ಒಗ್ಗಟ್ಟಿದೆಯಾ ಇಲ್ವಾ ಅನ್ನೋದು ನಿಜ ಗೊತ್ತಾಗ್ತಾ ಇಲ್ಲ. ಈವನ್ ಎಷ್ಟೋ ನಾವು ಸ್ಟಾರ್ಸ್ಗಳಿಗೆ ಸಿನಿಮಾನ ಬಂದು ನೋಡೋಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಏನಂತ ರೆಸ್ಪಾನ್ಸ್ ಇಲ್ಲ. ಬಟ್ ನಾನು ಒಂದು ವಿಚಾರದ ಮಾತು ಹೇಳ್ಬೇಕಿಲ್ಲಿ, ಮಂಗಳೂರಿಗೆ ನಾವು ಪ್ರೀಮಿಯರ್ ಶೋಗೆ ಹೋಗಿದ್ವಿ. ಮಂಗಳೂರು ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಅಲ್ಲಿ ಒಂದಿಷ್ಟು 10 ಜನ ಹೊಸ ಹುಡುಗರು ಬಂದಿದ್ರು. ಅವರು ಒಂದು ಯೂಟ್ಯೂಬಲ್ಲಿ ಇದು ಶಾರ್ಟ್ ಮೂವಿ ರಿಲೀಸ್ ಮಾಡಬೇಕು ಅಂತೇಳಿ ಥಿಯೇಟ್ರಲ್ಲಿ ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ರು. ನಾನು ಅಲ್ಲಿಗೆ ಕರೆದಿದ್ರು. ನೆಕ್ಸ್ಟ್ ಡೇ ನಾವು ಹೋಗಿದ್ವಿ 10 ಗಂಟೆಗೆ ಮಂಗಳೂರಿನಲ್ಲಿ. ಲಿಟ್ರಲಿ ಅಲ್ಲಿರುವಂಥ ಎಲ್ಲ ತುಳುನಾಡಿಗೆ ಸಂಬಂಧಪಟ್ಟಂಥ ಆರ್ಟಿಸ್ಟ್ಗಳು, ಕನ್ನಡದಲ್ಲಿ ಮಾಡಿದಿರುವಂಥ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು, ಕಾಂತಾರದಲ್ಲಿ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, RR ಸಿನಿಮಾ ಪ್ರೊಡ್ಯೂಸ್ ಮಾಡಿರುವಂಥ ಪ್ರೊಡ್ಯೂಸರ್ಸು ಎಲ್ಲರೂ ಬಂದಿದ್ದಾರೆ. ಅವರು ಯಾವ ಹುಡುಗರು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿರೋ ಹುಡುಗರು ಮಾಡ್ತಾ ಇದ್ದಾರೆ ಅಂತ ಬಂದಾಗ ನಿಜವಾಗ್ಲೂ ನನಗೆ ಮನಸ್ಸಿಗೆ ಆಗ ಬೇಜಾರನ್ನ ಅಲ್ಲೇ ಹೇಳಿದೆ. ಒಂದು ಹೊಸ ಯುವ ಪ್ರತಿಭೆಗಳಿಗೆ ಬೆಲೆ ಹೇಗೆ ಕೊಡಬೇಕು ಅಥವಾ ಅವ್ರಿಗೆ ಹೇಗೆ ಎನ್ಕರೇಜ್ ಮಾಡಬೇಕು ಅಂತ ನಿಮ್ಮನ್ನ ನೋಡಿ ಕಲಿಬೇಕು ಅಂತ ಹೇಳಿದೆ. ಅದಿಲ್ಲ ಆಗಬೇಕು. ಇಲ್ಲಿ ಹೊಸಬ್ರುಗಳು ಗೆದ್ದ ತಕ್ಷಣ ಆಮೇಲೆ ಬಂದು ಗ್ರೀಟ್ ಮಾಡೋದು ಅಥವಾ ಅವ್ರಿಗೆ ಆವಾಗ ಬಂದು ಸಿನಿಮಾ ನೋಡೋದಲ್ಲ ಸರ್. ಸಿನಿಮಾ ಕಂಟೆಂಟ್ ರೀಚ್ ಆಗ್ತಾ ಇರೋ ವಾಲಂಟಿಯರ್ ಆಗಿ ಬಂದು ಅಟ್ಲೀಸ್ಟ್ ಒಂದು ಅಭಿನಂದನೆ ಸಲ್ಲಿಸೋದಿರ್ಬೋದು, ಅಥವಾ ಅಟ್ಲೀಸ್ಟ್ ಸಿನಿಮಾ ನೋಡಿದ್ರೆ ಒಂದು ಬೈಟ್ ಕೊಟ್ಟರೆ ಅವ್ರಿಗೆ ರೀಚ್ ಆಗುತ್ತೆ. ಅವ್ರಿಗೆ ಹೆಲ್ಪ್ ಬೈಟ್ ಕೊಡೋದ್ರಿಂದ ಅವ್ರೇನು ಕಳ್ಕೊಳ್ಳೋದಿಲ್ಲ. ಒಂದು ಸಿನಿಮಾ ಬಗ್ಗೆ ಚೆನ್ನಾಗಿದ್ರೆ ಒಂದು ಮೆಚ್ಚುಗೆ ಮಾತಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದಷ್ಟು ಆಡಿಯನ್ಸ್ ಬರ್ತಾರೆ. ಅದನ್ನ ನಾವು ಮಾಡಬೇಕಿಲ್ಲಿ, ಅದಾಗ್ತಾ ಇಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.